ಪವಿತ್ರ ಗೌಡರವರು ಇಂದು ಮಾಡಿರುವ ಕೆಲಸಕ್ಕೆ ವಿಜಯಲಕ್ಷ್ಮಿಯವರು ಶಾಕ್ ಆಗಿದ್ದಾರೆ. ಅದೇನು ನೋಡೋಣ ಬನ್ನಿ. ಪವಿತ್ರ ಗೌಡರವರು ಇತ್ತೀಚಿನ ದಿನಗಳಲ್ಲಿ ವಿಜಯಲಕ್ಷ್ಮಿಯವರು ದರ್ಶನ್ರವರನ್ನು ಬಿಟ್ಟಿರದ ಕಾರಣ ಪವಿತ್ರ ಗೌಡರವರಿಗೆ ಸಿಟ್ಟು ಬಂದಿತ್ತು. ಹಾಗಾಗಿ ಪವಿತ್ರ ಗೌಡರವರು ಎಂದೆಂದೂ ಹೀಗೆ ಇರಬೇಕು, ನಾನು ಮತ್ತು ಡಿ ಬಾಸ್ ಚೆನ್ನಾಗಿರಬೇಕು ಎಂದು ತಿಳಿದುಕೊಂಡು ಮನೆಯಲ್ಲಿ ಹೋಮ ಹವನ ಪೂಜೆಗಳನ್ನು ಮಾಡಿಸುತ್ತಲೇ ಇರುತ್ತಿದ್ದಾರೆ. ಹಾಗೂ ವಿಜಯಲಕ್ಷ್ಮಿಗೆ ಟಾಂಗ್ ಕೊಡುವ ಹಾಗೆ ಅವರು ಹೋಗುವ ದೇವಾಲಯಕ್ಕೆ ಕೂಡ ಇವರು ಕೂಡ ಬೇರೆ ದೇವಾಲಯಕ್ಕೆ ಹೋಗುತ್ತಿದ್ದಾರೆ. ಹಾಗಾಗಿ ವಿಜಯಲಕ್ಷ್ಮಿ ಅವರು ಮಾಡಿದ ಹಾಗೆ ಮಾಡುವ ಪವಿತ್ರ ಗೌಡರವರು ಅಂದು ಬನಶಂಕರಿ ಹೆಚ್ಚು ಪ್ರಸಿದ್ಧಿಯಾದ ಬನಶಂಕರಿ ದೇವಾಲಯಕ್ಕೆ ಹೋಗಿ ಕೋರ್ಟ್ನ ವ್ಯವಹಾರ ಮುಗಿದರೆ ಸಾಕು ಎಂದು ಬೇಡಿಕೊಂಡು ಬಂದಿದ್ದರು. ಇಂದು ನನಗೆ ಡಿ ಬಾಸ್ ಬೇಕೇ ಬೇಕು, ನನ್ನ ಹತ್ತಿರ ಬರಬೇಕು ಎಂದು ಅವರು ಶೃಂಗೇರಿ ಬಳಿ ಇರುವ ದೇವಾಲಯಕ್ಕೆ ಹೋಗಿ ಯಾರ ಬಳಿ ಅರ್ಚನೆ ತನ್ನ ಮಗನ ಹೆಸರ ಬಳಿ ಅರ್ಚನೆಯನ್ನು ಮಾಡಿದ್ದಾರೆ. ಹಾಗಾಗಿ ಪವಿತ್ರ ಗೌಡರವರು ವಿಜಯಲಕ್ಷ್ಮಿ ದರ್ಶನ್ರವರು ಚೆನ್ನಾಗಿರೋದು ನೋಡಿ ನೆಟ್ಟಿಗರೆಲ್ಲ ಕಮೆಂಟ್ ಮಾಡಿದ್ದಾರೆ. ಪ್ರೀತಿಯಿಂದ ವಿಜಯಲಕ್ಷ್ಮಿ ಅವರನ್ನು ಎಲ್ಲರೂ ಅತ್ತಿಗೆ ಎಂದು ಕರೆಯುತ್ತಿದ್ದಾರೆ. ಅತ್ತಿಗೆಯವರು ಹೀಗೆ ಖುಷಿಯಾಗಿ ಇರಬೇಕು ಎಂದು ಬೇಡಿಕೊಳ್ಳುತ್ತಿದ್ದಾರೆ. ಅದೆಷ್ಟು ಹೊಟ್ಟೆ ಉರಿದುಕೊಂಡಿದ್ದಳೋ ಪವಿತ್ರ ಗೌಡ ಗೊತ್ತಿಲ್ಲ. ಆದರೆ ಪವಿತ್ರ ಗೌಡರವರು ಈಗಲೂ ನನಗೆ ಡಿ ಬಾಸ್ ಬೇಕೇ ಬೇಕು ಎಂದು ಒಂದಲ್ಲ ಒಂದು ಪೂಜೆ ಹೋಮ ಹವನವನ್ನು ಮಾಡಿಸುತ್ತಲೇ ಇರುತ್ತಿದ್ದಾರೆ. ಹಾಗಾಗಿ ಏನೇ ಮಾಡಿದರೂ ದರ್ಶನ್ರವರು ಕೂಡ ಪವಿತ್ರ ಗೌಡರ ಬಳಿ ಹೋಗುವುದಿಲ್ಲ ಎಂದು ಎಲ್ಲರಿಗೂ ತಿಳಿದಿರುವ ವಿಷಯ. ಹಾಗಾಗಿ ವಿಜಯಲಕ್ಷ್ಮಿಯವರು